ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ವಿ ಮೈದಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ನೇತೃತ್ವದಲ್ಲಿ 69ನೇ ನಮ್ಮೂರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ನಮ್ಮ ಸಂಘಟನೆಯಿಂದ ಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿರೋದು ಹೆಮ್ಮೆಯ ಸಂಗತಿ. ಇದೇ ರೀತಿ ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ನಾಡು ನುಡಿ ಜಲ ಭಾಷೆ ನೊಂದವರ ದೀನ ದಲಿತರ ಪರ ನಿಂತು ನಿರಂತರವಾಗಿ ಹೋರಾಟ ನಡೆಸ್ತಾ ಬಂದಿದೆ. ರಾಜ್ಯದಲ್ಲಿ ಏನಾದರೂ ಹೋರಾಟ ನಡೆಸ್ತಿರುವ ಏಕೈಕ ಸಂಘಟನೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರು. 25 ವರ್ಷದಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ 20 ವರ್ಷ ಇರ್ಬೋದು. ಈಗ 20 ವರ್ಷದಿಂದ ನನ್ನ ಪರಿಚಯ. ಅನೇಕ ಪೊಲೀಸ್ ಅಧಿಕಾರಿಗಳಲ್ಲಿ ಬೆಂಗಳೂರಲ್ಲಿ ಒಬ್ಬ ಸೂಪರ್ ಕ್ಯಾಪ್ ಅಧಿಕಾರಿ ಅಂದ್ರೆ ಮಹಾನಂದ್ ಅವರು. ಎಂತ ಹೆಸರು, ಎಂತೆಂತ ದುಷ್ಟಶಕ್ತಿಗಳನ್ನ ಬಟ್ಬಡಿದಾರೋ. ಅವ್ರ ಹೃದಯದಲ್ಲಿ ಎಷ್ಟು ಪ್ರೀತಿ ಅಂದ್ರೆ ಯಾರಾದ್ರೂ ಅವರು ತಾಲೂಕಿನವ್ರು ಬಂದ್ರು ಸಾಕು, ತುಂಬಾ ಪ್ರೀತಿ. ಒಂದು ಸಿನಿಮಾಕ್ಕೆ ರೆಡಿ ಮಾಡಿದ್ರು. ಸಿನಿಮಾ ಹೆಸರು ನಮ್ಮ ಅಭಿಪ್ರಾಯ ಎಲ್ಲ ಒಂದು ರೆಡಿ ಮಾಡಿದ್ರಲ್ಲ, ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಒಂದು ಸಿನಿಮಾ. ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಮಾತನಾಡಿ, ಇಂದು ಕೊಳ್ಳೇಗಾಲಕ್ಕೆ ಒಂದು ಸುದಿನ ಹಾಗೂ ಮಹತ್ವದ ದಿನ ಎಂಬುದು ನನ್ನ ಭಾವನೆ. ಕನ್ನಡ ನಾಡು ನುಡಿಗೆ ಹಲವಾರು ಸಂಘಟನೆಗಳು ಕನ್ನಡವನ್ನ ಉಳಿಸಲಿಕ್ಕೆ ಅವಿರತ ಶ್ರಮವನ್ನ ಹಾಕ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ನೇತೃತ್ವದಲ್ಲಿ ಘಟಕದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಿರೋದು ಸಂತಸ ತಂದಿದೆ ಅಂದರು. ಸುಮಾರು 38% ಐಟಿದು ರಫ್ತು ಕರ್ನಾಟಕದಲ್ಲಿಂದ ಆಗ್ತಾ ಇದೆ ಅಂತದ್ದು ನಾವು ಎಷ್ಟು ಹೆಮ್ಮೆ ಪಡಬೇಕು. ಅದನ್ನು ಸುಮಾರು 1.5 ಮಿಲಿಯನ್ ಟೆಕ್ಕಿಗಳು, ತಂತ್ರಜ್ಞಾನಗಳು ಸುಮಾರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತಂದರೆ 1.5 ಮಿಲಿಯನ್ ಟೆಕ್ಕಿಗಳು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಅದು ಬೆಂಗಳೂರಿನ ಅದರ ಒಂದು ಘನತೆ ಇಡೀ ವಿಶ್ವದಲ್ಲಿ ಎಷ್ಟು ಮಟ್ಟಿಗೆ ಅನ್ನೋದು ನಾವು ಹೆಮ್ಮೆ ಪಡಬೇಕಾಗುತ್ತೆ. ಅದರ ಜೊತೆಗೆ ಇವತ್ತು ಬಯೋಟೆಕ್ನಾಲಜಿನಲ್ಲಿ ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಚಾಮರಾಜನಗರ ಕುಡಿಯುವ ನೀರು ಘಟಕ ಕಾರ್ಯಪಾಲಕ ಅಭಿಯಂತರ ಆನಂದ್ ಮೂರ್ತಿ, ಆಹಾರ ಇಲಾಖೆ ಶಿರಸ್ತೇದಾರ್ ವಿಶ್ವನಾಥ್, ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರಾಮಕೃಷ್ಣ, ಪೊಲೀಸ್ ಮುಖ್ಯಪೇದೆ ವೆಂಕಟೇಶ್, ರೈತ ಮುಖಂಡ ಅಣಗಳಿ ಬಸವರಾಜು, ಪಿಎಸ್ಸಿಸಿ ಬ್ಯಾಂಕ್ ಸಿಇಒ ಬಿ ನಾಗರಾಜು, ಎಚ್ಕೆ ಟ್ರಸ್ಟ್ ಕಾರ್ಯದರ್ಶಿ ಪ್ರೇಮಲತಾ ಕೃಷ್ಣಸ್ವಾಮಿ ರವರುಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ನಿಂಪು ಸಾಗರ್, ನ್ಯೂಸ್@9 ಕೊಳ್ಳೇಗಾಲ.